ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನೆನ್ನೆಯಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನಡೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆಮೇಲೆ ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಹಲ್ಲೆಲೂಯಾ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 145ನೇ ಕೀರ್ತನೆ 8 ಮತ್ತು 9ನೇ ವಚನ. ಕೀರ್ತನೆ 145ನೇ ಕೀರ್ತನೆ 8 ಮತ್ತು 9ನೇ ವಚನಗಳನ್ನು ಓದಿಕೊಳ್ಳೋಣ. ಯೆಹೋವನು ದಯೆಯು ಕನಿಕರವು ಉಳ್ಳವನು. ಯೆಹೋವನು ದಯೆಯು ಕನಿಕರವು ಉಳ್ಳಂತ ದೇವರಾಗಿದ್ದಾನೆ. ಸಾಕು. ಆಮೆನ್. ಹಲ್ಲೆಲೂಯಾ. ಯೆಹೋವನು ಹೆಂಗಿದ್ದಾನೆ? ದಯೆಯು ಕನಿಕರ ಉಳ್ಳ ದೇವರಾಗಿದ್ದಾನೆ. ನಮ್ಮ ದೇವರು ಎಂತ ದೇವರು? ದಯೆ ಮತ್ತೆ ಕನಿಕರ ಉಳ್ಳ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದ್ರೆ ದೇವರ ಸಮ್ಮುಖದಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ ಅವರ ಮೇಲೆ ದೇವರ ದಯೆ ಬರುತ್ತೆ. ಹಲ್ಲೆಲೂಯಾ. ಅದು ಮಾತ್ರ ಇಲ್ಲ, ಆತನ ವಾಕ್ಯ ಹೇಳ್ತಾ ಇದೆ, ಆತನು ಕನಿಕರ ಉಳ್ಳ ತಂದೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ಇಲ್ಲಿವರೆಗೆ ನಾವು ಜೀವಂತವಾಗಿದ್ದೀವಿ ಅಂದ್ರೆ ದೇವರು ನಮ್ಮ ಮೇಲೆ ಇರುವಂತ ದಯೆ. ನಾವು ಉಳಿದಿರೋದೇ ದೇವರ ದಯೆ. ಆಮೆನ್. ಹಲ್ಲೆಲೂಯಾ. ಸೊ ನಮ್ಮ ಜೀವಿತದಲ್ಲಿ ನಾವಾಗ ಊಟ ಮಾಡ್ತಾ ಇದೀವಿ ಅಂದ್ರೆ ಅದು ದೇವರ ಕನಿಕರ. ಈ 2020 ಏನಾಗಿದೆ? ತುಂಬಾ ಬರ, ತುಂಬಾ ಕಷ್ಟ, ತುಂಬಾ ಒದ್ದಾಟ, ತುಂಬಾ ಗೋಲಾಟ. ಹಲ್ಲೆಲೂಯಾ. ಸರಿಯಾದ ಕೆಲಸ ಇಲ್ಲ, ದುಡಿಮೆ ಇಲ್ಲ, ವ್ಯಾಪಾರ ಇಲ್ಲ, ಯಾವುದೇ ಇಲ್ಲ. ಹಲ್ಲೆಲೂಯಾ. ಆದರೂ ನಾವು ದೇವರ ದಯೆಯಿಂದ ಚೆನ್ನಾಗಿ ಊಟ ಮಾಡ್ತಾ ಇದ್ದೇವೆ. ಆಮೆನ್. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದೇವೆ? ಚೆನ್ನಾಗಿ ಊಟ ಮಾಡ್ತೀವಿ ಅಂದ್ರೆ ಅದು ದೇವರ ದಯೆ. ದೇವರ ನಮ್ಮ ಮೇಲೆ ಇಟ್ಟಿರುವಂತ ಕನಿಕರ. ಆದ ಕಾರಣ ಆತನು ಕನಿಕರ ಪಡುವಂತ ದೇವರಾಗಿದ್ದಾನೆ, ಕನಿಕರ ಉಳ್ಳ ದೇವರಾಗಿದ್ದಾನೆ. ಆಮೆನ್. ಒಂದು ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು 14ನೇ ಅಧ್ಯಾಯ 13 ಮತ್ತು 14ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 14 ವರ್ಡ್ಸ್ 13 and 14. 14ನೇ ಅಧ್ಯಾಯ 13 ಮತ್ತು 14ನೇ ವಚನ. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲುನಡಿಗೆಯಿಂದ ಆತನ ಹಿಂದೆ ಬಂದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಆಮೆನ್. ಹಲ್ಲೆಲೂಯಾ. ಬಹು ಜನರು ಅಲ್ಲಿ ಯೇಸುವನ್ನು ಹುಡುಕಿಕೊಂಡು ಬಂದಿದ್ದಾರೆ. ಜನರೆಲ್ಲರೂ ಅಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ. ಅಲ್ಲಿ ಜನರು ಜಸ್ಟ್ ಯೇಸುವಿಗೆ ಹೋಗಿದ್ದಾರೆ. ಆಮೆನ್. ಅಷ್ಟುವರೆಗೆ ಸೇವೆ ಮಾಡಿ, ಎಲ್ಲರಿಗೂ ಉಪದೇಶ ಮಾಡಿ, ಎಲ್ಲರಿಗೂ ಅದ್ಭುತ ಮಾಡಿ ಮತ್ತೇನ್ ಮಾಡಿದ್ರು? ಅಲ್ಲಿಂದ ದೋಣಿ ಹತ್ತಿ ತಮ್ಮ ಮನೆಗೆ ಸ್ಥಳಕ್ಕೆ ಹೋಗಿ ಸೇರಿದ್ದಾರೆ. ಆದರೆ ಅವರು ಅಲ್ಲಿ ಹೋಗಿ ಸೇರೋದಷ್ಟೊಳಗೆ ಜನ ಏನ್ ಮಾಡ್ಬಿಟ್ಟಿದ್ದಾರೆ? ಯೇಸುಸ್ವಾಮಿ ಅಲ್ಲಿದ್ದಾರೆ ಅಂತ ಹೇಳಿ ಗುಂಪು ಗುಂಪಾಗಿ ಹೋಗ್ಬಿಟ್ರು. ಆಮೆನ್. ಹಲ್ಲೆಲೂಯಾ. ಹೋಗಿ ಏನ್ ಮಾಡಿದ್ರಂತೆ? ಹೋಗಿ ಅವ್ರು ಇನ್ನೂ ಸ್ಥಳ ಮುಟ್ಟಿಲ್ಲ, ಸ್ಥಳ ಹೋಗಿಲ್ಲ, ಹೊರಗೆ ಬಂದು ನೋಡ್ತಾರೆ, ಜನ ಏನಾಗಿದ್ದಾರೆ? ಗುಂಪು ಗುಂಪಾಗಿ ಬಂದು ನಿಂತು ಬಿಟ್ಟಿದ್ದಾರೆ. ಆದ್ರೆ ಯೇಸುಸ್ವಾಮಿ ಏನು ಮಾಡ್ಲಿಲ್ಲ. ನಾನು ಟಯರ್ಡ್ ಆಗಿದ್ದೀನಿ, ನಾನು ಅಸ್ವಸ್ಥನಲ್ಲಿದ್ದೀನಿ, ನನಗೆ ಆಗ್ತಾ ಇಲ್ಲ, ಯಪ್ಪ ನಾಳೆ ನೋಡೋಣ, ಯಾವ ಮಾತು ಹೇಳಲಿಲ್ಲ. ಹಲ್ಲೆಲೂಯಾ. ಜನರನ್ನು ನೋಡಿ ಅವರ ಮೇಲೆ ಕನಿಕರ ಪಟ್ಟು ಅವರೆಲ್ಲ ರೋಗಿಗಳನ್ನ ಏನ್ ಮಾಡಿದ್ರಂತೆ? ವಾಸಿ ಮಾಡಿದ್ರು, ಗುಣಪಡಿಸಿದ್ರು. ಆಮೇಲೆ ದೇವರಿಗೆ ಬೇಸರ ಅನ್ನೋದೇ ಇಲ್ಲ. ಇಸ್ರಾಯೇಲನ ಕಾಯುವ ಆತನು ತೂಕಡಿಸೋದಿಲ್ಲ, ನಿದ್ರಿಸೋದು ಇಲ್ಲ. ಹಲ್ಲೆಲೂಯಾ. ಆದರೆ ಮನುಷ್ಯರಾಗಿರುವ ನಾವುಗಳು ಏನ್ ಮಾಡ್ತೀವಿ? ಬೇಸರ ಆಗತ್ತೆ. ಹಲ್ಲೆಲೂಯಾ. ಹೌದಲ್ಲ? ಸ್ವಲ್ಪ ಒಂಚೂರು ಎಲ್ಲಾದ ಪ್ರಯಾಣ ಮಾಡ್ಕೊಂಡು ಬಂದು ಬಿಟ್ರೆ ಏನಾಗತ್ತೆ? ಎಲ್ಲ ಒಂದು ಬಸ್ ಹತ್ತಿ ಈ ಕಡೆ ಬಂದು ಇಳಿದು ಬಿಡ್ರೆ ನೋಡೋಣ, ಇವತ್ತು ಆಗೋಂಗಿಲ್ಲಪ್ಪ, ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೆ. ಆಮೇಲೆ ಅಲ್ಲೆಲ್ಲೋ ಯಾವುದಲ್ಲ ಹೆಚ್ಚಂದ್ರೆ ಒಂದು 60-70 ಕಿಲೋಮೀಟರ್ ಪ್ರಯಾಣ ಮಾಡಿದಾಗೆ ನಮಗೆ ಏನಾಗ್ಬಿಡುತ್ತೆ? ಸುಸ್ತಾಗ್ಬಿಡುತ್ತೆ, ಟಯರ್ಡ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಆದ್ರೆ ಯೇಸುಸ್ವಾಮಿ ದೋಣಿ ಪ್ರಯಾಣ, ಸಮುದ್ರದ ಪ್ರಯಾಣ ಮಾಡ್ತಾ ಇದ್ದ. ಆಮೇಲೆ ಹಲ್ಲೆಲೂಯಾ. ಅಷ್ಟು ದೂರ ಸಮುದ್ರದ ಪ್ರಯಾಣ ಮಾಡಿ ಬಂದು ಮನೆ ಸೇರಿದ್ರಷ್ಟೊಳಗಾಗಿ ಜನ ಬಂದು ನಿಂತು ಬಿಟ್ರು. ಹಲ್ಲೆಲೂಯಾ. ನಾವೇನ್ ಮಾಡ್ತಿದ್ವಿ? ಅಪ್ಪ ಈಗ ಬಂದೀವಿ, ಸ್ವಲ್ಪ ತಡ್ರಪ್ಪ, ಇಲ್ಲ ನಾಳೆ ಬರ್ರಪ್ಪ ಅಂತ ಹೇಳಿ ಕಳಿಸ್ಬಿಡ್ತಿದ್ವಿ. ಕರೆಕ್ಟಾ? ಹಲ್ಲೆಲೂಯಾ. ಆದ್ರೆ ಯೇಸುಸ್ವಾಮಿ ಏನ್ ಮಾಡ್ಲಿಲ್ಲ? ಆ ಬಂದ ಜನರನ್ನು ನೋಡಿ ಹಾಗೆ ಕಳಿಸ್ಲಿಲ್ಲ, ಅವ್ರ ಮೇಲೆ ಕನಿಕರ ಪಟ್ಟನು. ಆಮೇಲೆ ಅದಕ್ಕೆ ನಮ್ಮ ದೇವರನ್ನ ಕನಿಕರವುಳ್ಳ ತಂದೆ ಅಂತೀವಿ.
ಅಲ್ಲೆಲೂಯ. ಕನಿಕರ ಪಟ್ಟು ಅವರೆಲ್ಲ ರೋಗಿಗಳನ್ನ ಏನ್ ಮಾಡಿದ್ರಂತೆ? ಗುಣಪಡಿಸಿದರು, ಸ್ವಸ್ಥಪಡಿಸಿದರು. ಆಮೇಲೆ ನಮ್ಮ ದೇವರಿಗೆ ಕನಿಕರ ಜಾಸ್ತಿ ಇದೆ. ಆಮೇಲೆ ಅಲ್ಲೆಲೂಯ. ಕನಿಕರ ಪಡುವಂತ ಗುಣ ಯೇಸು ಸ್ವಾಮಿಗೆ ಹೆಂಗಿದೆ? ಜಾಸ್ತಿ ಐತ್ರಿ. ಅಲ್ಲೆಲೂಯ. ಅವ್ರ ಗುಣ ನಮ್ಮಲ್ಲಿ ಇರಬೇಕು. ಆಮೇಲೆ ಅಲ್ಲೆಲೂಯ. ಯಾಕಂದ್ರೆ ನಿಜವಾಗಳು ನೋಡ್ರಿ, ನಾವು ಸ್ವಲ್ಪ ಏನೇ ಕೆಲಸ ಮಾಡ್ಬಿಟ್ರೆ ತಡ್ಕೊಂಡ್ ಬಿಡ್ತೀವಿ, ಟಯರ್ಡ್ ಆಗ್ಬಿಡ್ತೀವಿ. ಬೈಕ್ ಮೇಲೆ ಹೋಗಿ ಬಂದ್ರು ಟಯರ್ಡ್ ಆಗ್ಬಿಡ್ತೀವಿ, ನಡ್ಕೊಂಡು ಹೋದ್ರು ಟಯರ್ಡ್ ಆಗ್ಬಿಡ್ತೀವಿ, ಬಸ್ ಕರ್ಕೊಂಡು ಬಂದ್ರೆ ಮಾಡ್ಬಿಟ್ರು ಟಯರ್ಡ್ ಆಗ್ಬಿಡ್ತೀವಿ, ವಿಮಾನಕ್ಕೆ ಹತ್ತಿ ಹಿಡಿದ್ರು ಟಯರ್ಡ್ ಆಗ್ಬಿಡ್ತೀವಿ. ಟ್ರೈನ್ ನಲ್ಲಿ ಸರಿಯಪ್ಪ ಬೇಡ ಬೇಡ ಟ್ರೈನ್ ಏನು ಶೇಕಂಗಿಲ್ಲ, ಅದರಲ್ಲಿ ಹೋದ್ರು ಅಯ್ಯಪ್ಪ ಟ್ರೈನ್ ನಲ್ಲಿ ಈಗ ಬಂದಿನ ನಾನು ಟಯರ್ಡ್ ಅಂತೀವಿ. ಆಮೇಲೆ ಅಲ್ಲೆಲ್ಲೂ ಈ ಸೇವಕರು ಹೇಳ್ತಾರೆ ಈ ಮಾತುಗಳನ್ನ. ಆಮೇಲೆ ನೆನ್ನೆ ನಾನೇ ಈ ಮಾತು ಹೇಳಿದೆ, ಸಿಕ್ಕಾಪಟ್ಟೆ ತಲೆನೋವಿದೆಪ್ಪ, ಬರ್ಬೇಕಂತ ಅನ್ಕೊಂಡಿದ್ದೆ, ನಾನು ಬರೋಕ್ಕಾಗಲಿಲ್ಲ, ಸಾರಿ ಅಂದೆ. ಆಮೇಲೆ ಅಲ್ಲೆಲ್ಲೂಯ. ಅದು ನಮ್ಮ ಯೇಸ್ವಾಮಿ ಆಗಿದ್ರಾಗ ಮಾಡ್ತಿದ್ನ. ಆಮೇಲೆ ಅಲ್ಲೆಲ್ಲೂಯ. ಜನರ ಮೇಲೆ ಕನಿಕರ ಪಟ್ಟನು. ಆಮೇಲೆ ಅಲ್ಲೆಲ್ಲೂಯ. ಸೊ ದೇವರು ಕನಿಕರವುಳ್ಳ ದೇವರಾಗಿದ್ದಾನೆ. ಅದೇ ಮತ್ತೆ 14ನೇ ಅಧ್ಯಾಯದಲ್ಲಿ 15ನೇ ವಚನದಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು. ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರಿಗೆ ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನೂ ಇಲ್ಲ ಅನ್ನಲಾಗಿ, ಆತನು, ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ, ಅದನ್ನು ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ. ಆ 5 ರೊಟ್ಟಿ 2 ಮೀನುಗಳನ್ನು ತಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಬುಟ್ಟಿ ತುಂಬಿತು. ಊಟ ಮಾಡಿದವರ ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಸಾಕು. ಆಮೆನ್. ಹಲ್ಲೆಲೂಯ. ಎಷ್ಟು ವಾಕ್ಯ ಘೋಷಣೆ ಚೆನ್ನಾಗಿದೆ. ಅಲ್ಲಿ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ದೇವರ ಜನರು ಏನ್ ಮಾಡಿದ್ರು? ಹಗಲೂ ರಾತ್ರಿ ಕುತ್ಕೊಂಡು ದೇವರ ವಾಕ್ಯ ಕೇಳ್ತಾ ಇದ್ದಾರೆ. ದೇವರನ್ನು ಬೇಸರವಿಲ್ಲದೆ ವಾಕ್ಯ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಸ್ವಾಮಿಗೆ ಏನಾಗ್ಲಿಲ್ಲ? ಬೇಸರ ಆಗ್ಲಿಲ್ಲ, ನೀರಡಿಕೆ ಆಗ್ಲಿಲ್ಲ, ಅವ್ರಿಗೆ ಹಸಿವೆ ಆಗ್ಲಿಲ್ಲ, ಮಾತಾಡ್ತಾನೆ ಇದ್ದಾನೆ. ಕೇಳುವಂತ ಜನರಿಗೂ ಕೂಡ ನೀರಡಿಕೆ ಆಗ್ಲಿಲ್ಲ, ಬೇಸರ ಆಗ್ಲಿಲ್ಲ, ವಾಕ್ಯ ಕೇಳ್ತಾನೇ ಇದ್ದಾರೆ. ಆಮೇಲೆ ನಮಗೊಂದು ಅರ್ಧ ಗಂಟೆ ವಾಕ್ಯ ಕೇಳೋಷ್ಟ್ರೊಳಗೆ ಏನಾಗ್ಬಿಡುತ್ತೆ? ಬಾಸ್ಟ್ ಯಾವಾಗ ಮುಗಿಸ್ತಾರೋ ಏನೋ ಟೈಮ್ ನೋಡ್ತೀವಿ. ಆಮೇಲೆ ಹೌದಲ್ಲ? ಸೊ ಅಲ್ಲಿ ಇಟ್ಟಿರ್ತೀವಲ್ಲ ಟೈಮ್ ಪೀಸ್ ಗಡಿಗಾರ ನೋಡ್ತೀವಿ, 9 ಗಂಟೆ ಆಯ್ತು, ಅಯ್ಯೋ ನನಗೆ ಬೇರೆ ಕೆಲ್ಸಕ್ಕೆ ಆಯ್ತಾ ಇದೆ, ಆ ಕಡೆ ವ್ಯಾಪಾರಕ್ಕೆ ಆಯ್ತಾ ಇದೆ, ಈ ಕಡೆ ಹಿಂಗೆ ಹೋಗ್ಬೇಕು, ಆ ಕಡೆ ಹಂಗೆ ಹೋಗ್ಬೇಕು ಅಂತೆ ಹಲವಾರು ವಿಚಾರಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ವಾಕ್ಯ ಅರ್ಧಕ್ಕರ್ಧ ಹೋಗೋದೇ ಇಲ್ಲ. ಆಮೇಲೆ ಅಲ್ಲದು. ಆದ್ರೆ ಆ ಜನರು ಏನ್ ಮಾಡಿದ್ರಂತೆ? ಅವ್ರಿಗೆ ಯಾವ ವಿಚಾರ ಇಲ್ಲದೆ ದೇವರ ವಾಕ್ಯಗಳನ್ನ ಕೇಳ್ತಾನೇ ಇದ್ರು. ಆಮೇಲೆ ಬೇಸರೊಳಗೆ ಕೇಳ್ತಾನೆ ಇದ್ರು. ಆದ ಕಾರಣ ಅವ್ರನ್ನ ಹಾಗೇ ಕಳಿಸ್ಲಿಕ್ಕೆ ಮನಸ್ಸಿಲ್ಲದೆ ಆಮೇನ್ ಅವ್ರ ಮೇಲೆ ಕನಿಕರ ಪಟ್ಟು, ಹಲ್ಲೆಲೂಯಾ, ಬೇರೆ 5 ರೊಟ್ಟಿ 2 ಮೀನನ್ನು ತಗೊಂಡು 5,000 ಪುರುಷರಿಗೆ ದೇವರು ಊಟ ಮಾಡಿಸಿದ್ರು. ಆಮೇನ್. ಇರೋದ್ರಲ್ಲಿಯೇ ಸ್ತೋತ್ರ ಮಾಡುವಾಗ ಅದು ಹೆಚ್ಚಾಗತ್ತೆ. ಆಮೇಲೆ ಇರೋದ್ರಲ್ಲಿ ಏನ್ ಮಾಡ್ಬೇಕ್ರಿ ನಾವು? ನನ್ನ ಹೆಂಡತಿ ಹತ್ರ ಯಾವಾಗ್ಲೂ ಅಡಿಗೆ ಮಾಡುವಾಗ ಮಂದಿ ಬಂದ್ಬಿಟ್ರೆ ಅಡಿಗೆ ಮಾಡಂತ ಹೇಳ್ಬಿಟ್ರೆ ಸಾಕು, ಮಾಡಿ ಇಟ್ಬಿಟ್ಟಿರ್ತಾಳೆ. ಮಾಡಿ ಇಟ್ಬಿಟ್ಟು ರೀ ನೋಡ್ರಿ ಅಂತ ಹೇಳ್ತಾ ಇರ್ತಾಳೆ. ಸಾಕು ಬಿಡು, ಮತ್ತೆ ಕಡಿಮೆ ಬಿತ್ತು ಅಂದ್ರೆ ಮತ್ತೆ ಕಡಿಮೆ ಬಿತ್ತು, ಇರೋದು ಹಾಕ್ತಿಯೇ ಇಲ್ಲ ಅಂತ ಜೋರ್ ಮಾಡಿ ಬಂದಿರ್ತೀನಿ. ಆಮೇಲೆ ಹಲ್ಲೆಲೂಯ. ಮತ್ತೆ ಅವತ್ತು ನೋಡ್ರಿ ಎಲ್ಲರೂ ಬಂದು ಊಟ ಮಾಡಿ, ನಾವು ಊಟ ಮಾಡಿ ಮತ್ತೆ ಉಳಿದಿರ್ತಾವ. ಆಮೇಲೆ ಹಲ್ಲೆಲೂಯ. ಅಡಿಗೆ ಮಾಡುವಾಗ 108 ವಿಚಾರಗಳು. ಅಯ್ಯೋ ಕಡಿಮೆ ಆಗ್ಬಿಡುತ್ತೋ ಏನೋ, ಸ್ವಲ್ಪ ಆಗ್ಬಿಡುತ್ತೋ ಏನೋ, ಹಂಗಾಗ್ಬಿಡುತ್ತೋ ಏನೋ, ಹಿಂಗಾಗ್ಬಿಡುತ್ತೋ ಏನೋ ಅಂತ ಆಕಿ ಚಿಂತೆ ಮಾಡ್ತಾನೇ ಇರ್ತಾಳೆ. ಹಲ್ಲೆಲೂಯ. ಆದ್ರೆ ಇಲ್ಲಿ ನಾವು ಊಟ ಮಾಡೋದಕ್ಕೆ ಮುಂಚೆ ಏನ್ ಮಾಡಿರ್ತೀವಿ? ಪ್ರಾರ್ಥನೆ ಮಾಡಿರ್ತೀವಲ್ಲ. ಹಲ್ಲೆಲೂಯ. ಸೊ ಆದ ಕಾರಣ ಎಲ್ಲರೂ ಊಟ ಮಾಡಿ ಮತ್ತೆ ಅದೇನಾಗಿರುತ್ತೆ? ಉಳಿದಿರ್ತಾವ, ಬೆಳಗ್ಗೆ ನಾವೇ ತಿನ್ನಬೇಕಾಗುತ್ತೆ. ಆಮೇಲೆ ಹಲ್ಲೆಲೂಯ. ಯಾಕಂದ್ರೆ ದೇವರಿಗೆ ಸ್ತೋತ್ರ ಮಾಡುವಾಗ ಅದು ಅಭಿವೃದ್ಧಿ ಆಗುತ್ತೆ. ಆಮೇಲೆ ದೇವರು ನಮ್ಮ ಮೇಲೆ ಕನಿಕರ ಪಡುವಂತ ದೇವರಾಗಿದ್ದಾನೆ.
ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯ. ನಮ್ಮ ಪರಿಸ್ಥಿತಿ ಏನಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯ. ಆದ ಕಾರಣ ದೇವರಿಗೆ ನಾವು ಸ್ತೋತ್ರ ಮಾಡುವಂತ ಎಲ್ಲಾ ಕೆಲಸದಲ್ಲಿಯೂ ನಮಗೆ ಜಯ ಬರುತ್ತೆ. ಆಮೆನ್, ಹಲ್ಲೆಲೂಯ. ಅದೇ ಮತ್ತಾಯ 14ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ 32ನೇ ವಚನದಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಈ ಜನರನ್ನು ನೋಡಿ ನಾನು ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯಿತು. ಆಮೆನ್. ಇವರು ನನ್ನ ಬಳಿಗೆ ಬಂದು ಎಷ್ಟು ದಿನ ಆಯ್ತ್ರಿ? 3 ದಿನ ಆಯ್ತು. ಅವರಿಗೆ ಊಟಕ್ಕೂ ಏನೂ ಇಲ್ಲ. ಅವ್ರಿಗೆ ಊಟಕ್ಕೂ ಏನಿಲ್ಲ, ಏನು ಇಲ್ಲ. ಅವರನ್ನು ಉಪವಾಸವಾಗಿ ಕಳಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ಆಮೇನ್. ದೇವರುடைய ಮನಸ್ಸು ಎಂತದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಈ ಪೋರ್ಷನ್ ಅಲ್ಲಿ. ಆಮೇನ್. ಆ ಜನರನ್ನು ನೋಡಿ ಕನಿಕರ ಪಟ್ಟು ಇವರು ಇಲ್ಲಿ ಬಂದ್ರೆ ನನ್ನ ವಾಕ್ಯಗಳನ್ನು ಕೇಳಿ ಎಷ್ಟು ದಿನ ಆಯ್ತು? 3 ದಿವಸ ಆಯ್ತು. ಇವರನ್ನು ಉಪವಾಸದಿಂದ ಕಳಿಸಿಕೊಳ್ಳಿ ನನಗೇನಿಲ್ಲ, ಮನಸ್ಸಿಲ್ಲ. ಆಮೆನ್, ಹಲ್ಲೆಲೂಯ ಅಂತ ಹೇಳಿ ದೇವರಿಗೆ ತಮ್ಮ ಹತ್ರ ಇದ್ದಿದ್ದನ್ನ ಸ್ತೋತ್ರ ಮಾಡಿ ಏನ್ ಮಾಡಿದ್ರು? ಅಲ್ಲಿ ಹಂಚಿದರು. ಹಲ್ಲೆಲೂಯ. ಅದ್ರ ಒಟ್ಟ 4,000 ಪುರುಷರುಗಳು ತಿಂದ್ರು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರೇಯರೇ? ಸೊ ದೇವರು ತಮ್ಮ ಹತ್ರ ಬರೋರು ಯಾರನ್ನು ಏನ್ ಮಾಡೋದಿಲ್ಲ, ಕೋಳಿ ಎಡಿಯಾಗಿ ಬಿಡೋದೇ ಇಲ್ಲ. ಆಮೇಲೆ ಹಲ್ಲೆಲೂಯ. ಉಪವಾಸದಲ್ಲಿ ದೇವರು ಏನ್ ಮಾಡೋದಿಲ್ಲ, ಬಿಡೋದೇ ಇಲ್ಲ. ಹಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗಿ ಯಾವುದೋ ಒಂದು ರೀತಿಯಲ್ಲಿ ನೀನು ಹೊಟ್ಟೆ ತುಂಬಿಸ್ತಾನೆ. ಆಮೇನ್. ಹಾಗೆ ಕಳಿಸುವಂತ ದೇವರಂತೂ ನಮ್ಮ ದೇವರಲ್ಲ. ಆಮೇಲೆ ನಮ್ಮ ಪರಿಸ್ಥಿತಿನ ದೇವರು ಏನ್ ಮಾಡ್ತಾನೆ, ಅರ್ಥ ಮಾಡಿಕೊಳ್ಳುವಂತ ದೇವರಾಗಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ಮತ್ತೆ ಇನ್ನು 16ನೇ ಅಧ್ಯಾಯದಲ್ಲಿ 22ನೇ ವಚನದಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರು ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಬೇಗ ಬೇಗ ಓದೋಣ, ಮತ್ತು ಟೈಮ್ ವೇಸ್ಟ್ ಆಗ್ತಾ ಇದೆ. ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ಧ್ವನಿಯು ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತನಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು. ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಸಾಕು. ಆಮೇಲೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಆಮೇಲೆ ಹಲ್ಲೆಲೂಯ. ಯೇಸುಸ್ವಾಮಿ ಶಿಷ್ಯರನ್ನು ಮುಂದಕ್ಕೆ ಹೋಗ್ರಿ ಅಂತ ಹೇಳಿ ಯೇಸುಸ್ವಾಮಿ ಎಲ್ಲಿ ಹೋಗ್ಬಿಟ್ರು? ಪ್ರಾರ್ಥನೆ ಮಾಡ್ಲಿಕ್ಕೆ ಗುಡ್ಡ ಹತ್ತು ಬಿಟ್ರು. ಆಮೇಲೆ ಹಲ್ಲೆಲೂಯ. ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸುಸ್ವಾಮಿ ಏನ್ ಮಾಡಿದ್ರು? ತನ್ನ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಏನ್ ಮಾಡ್ತಾ ಇದ್ದಾರೆ? ನಡೆದು ಹೋಗ್ತಾ ಇದ್ದಾರೆ. ಆದ್ರೆ ಸಮುದ್ರದ ಮೇಲೆ ನಡೆದು ಹೋಗ್ತಾ ಇರೋದು ನೋಡಿ ಶಿಷ್ಯರು ಏನಂದ್ರು? ಅಯ್ಯೋ, ಏನೋ ದವ್ವು ಬಂದ್ಬಿಡ್ತು ನೋಡು, ಅಲ್ಲಿ ದೂರದಲ್ಲಿ ಏನೋ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ಹೆದರ್ ಬಿಟ್ರು. ಆಮೇಲೆ ಏನೋ ಒಂದು ಅಮಾನುಷ್ಯ ವಿಷಯಗಳನ್ನು ನೋಡುವಾಗ ನಾವು ಫಸ್ಟ್ ನೆನಪು ಬರೋದು ಯಾರು? ದೇವರು ಬರೋದೇ ಇಲ್ಲ ನೆನಪಿಗೆ. ಫಸ್ಟ್ ನೆನಪು ಬರೋದು ಯಾರು? ದೆವ್ವ, ಭೂತ. ಆಮೇಲೆ ಹಲ್ಲೆಲೂಯ. ಅದು ಮಾತ್ರ ನಮ್ಮ ನೆನಪಿಗೆ ಬರೋದು. ಹಲ್ಲೆಲೂಯ. ಶಿಷ್ಯರುಗಳು ದೇವರೊಂದಿಗೆ ಇದ್ದಾರೆ, ದೇವರ ಸಂಗಡ ಇದ್ದಾರೆ, ದೇವರ ಸಂಗಡ ಊಟ ಮಾಡ್ತಾರೆ, ದೇವರೊಂದಿಗೆ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಅವ್ರಿಗೆ ಏನಾಗ್ತಾ ಇದೆ? ಯೇಸುಸ್ವಾಮಿ ನೋಡಿ, ಅಯ್ಯೋ ಭೂತ ಬಂದ್ಬಿಡ್ತು ಅಂತ. ಆಮೇಲೆ ಅಲ್ಲ, ಆದ್ರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಅಂಜಬೇಡ್ರಿ, ನಾನೇ ಯೇಸು. ಆಮೇಲೆ ನಾನೇ ಯೇಸು ಅಂತ ಹೇಳಿದ ಕೂಡಲೇ ಪೇತ್ರನು ಹೇಳ್ತಾ ಇದ್ದಾರೆ, ಸ್ವಾಮಿ ನೀನೇ ಆದ್ರೆ ನಾನು ಕೂಡ ಏನ್ ಮಾಡ್ಬೇಕು? ನೀರಿನಲ್ಲಿ ನಡಿಬೇಕು. ಆಮೇಲೆ
ಅಲ್ಲೆಲ್ಲ ನೀರಿನಲ್ಲಿ ಏನ್ ಮಾಡ್ಬೇಕು, ನಾನು ನಡಿಬೇಕು ಅಂತ ಹೇಳಿದ ತಕ್ಷಣ ಪೇತ್ರನ ಏನ್ ಮಾಡ್ತಾ ಇದ್ದಾನೆ, ನಡೆದು ಬಾ ಅಂತ ಯೇಸು ಹೇಳಿದ ತಕ್ಷಣ ಏನಾಗ್ತಾನೆ, ನಡೆದು ಹೋಗ್ತಾನೆ. ಅಲ್ಲೆಲೂಯ, ಅಲ್ಲೆಲೂಯ. ಪೇತ್ರನ ಆಶೆಯನ್ನು ದೇವರು ಪೂರೈಸ್ತಾ ಇದ್ದಾರೆ. ಆಮೇಲೆ ಸಮುದ್ರದ ಮೇಲೆ ನಡೆದ ಒಂದು ಫಸ್ಟ್ ಹ್ಯೂಮನ್ ವ್ಯಕ್ತಿ ಯಾರಂದ್ರೆ ಪೇತ್ರ. ಆಮೇಲೆ ಯೇಸುಸ್ವಾಮಿ ದೇವರು ಅವ್ರು ನಡೀಬಹುದು. ಯೇಸುಸ್ವಾಮಿ ಯಾರವರು, ದೇವರು. ಅವರು ಸಮುದ್ರದಲ್ಲಿ ನಡೀಬಹುದು, ಆದ್ರೆ ಮನುಷ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನ ಆಶೆಯನ್ನು ಪೂರೈಸಿ ಅವನ ಮೇಲೆ ಕನಿಕರ ಪಟ್ಟು ನೀನೂ ನಡೆದು ಬಾ ಅಂತ ದೇವರು ಹೇಳಿದ. ಆಮೇಲೆ ಅವನು ಸಹ ಏನ್ ಮಾಡಿದ, ನೀರಿನ ಮೇಲೆ ನಡೆದು ಬಂದ. ಅಲ್ಲೆಲೂಯ. ನಮ್ಮ ಪರಿಸ್ಥಿತಿಯಲ್ಲಿ ನಾವು ಒಂದು ವೇಳೆ ಹೆದರುವಂತ ಸಮಯದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಆಶೆನ ಏನ್ ಮಾಡ್ತಾನೆ, ಪೂರೈಸುವಂತ ದೇವರಾಗಿದ್ದಾನೆ. ಆಮೆನ್. ಅಲ್ಲೆಲೂಯ, ಅಲ್ಲೆಲೂಯ. ಲೂಕ 15ನೇ ಅಧ್ಯಾಯ 20ನೇ ವಚನ, 15:20. ಅವನು ಇನ್ನೂ ದೂರದಲ್ಲಿರುವಾಗ, ಅವನು ಇನ್ನೂ ದೂರದಲ್ಲಿರುವಾಗಲೇ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದನಿಟ್ಟನು. ಆಮೆನ್. ಹಲ್ಲೆಲೂಯ. ಅವನ ಮಗನು ಇನ್ನೂ ದೂರವಾಗಿರುವಾಗಲೇ, ವಾಕ್ಯ ಹೇಳ್ತಾ ಇದೆ ಎಂತದು, ಅವನ ಮಗನು ಇನ್ನೂ ದೂರವಾಗಿರುವಾಗಲೇ ಅವನನ್ನು ಕಂಡು ಅವನ ಮೇಲೆ ಕನಿಕರ ಪಟ್ಟು ಓಡಿ ಬಂದು ಕೊರಳನ್ನು ಅಪ್ಪಿಕೊಂಡು ಮುದ್ದನಿಟ್ಟನು. ಆಮೇಲೆ ಹಲ್ಲೆಲೂಯ. ಅದು ಎಂತ ಮಗ ಗೊತ್ತನ್ರಿ, ಅದು ಎಂತ ಮಗ, ಕೆಟ್ಟು ಹಾಲಾಗಿ ಬೇಡವೇ ಬೇಡ ಅಂತ ಬಿಟ್ಟು ಹೋದ ಮಗ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ. ತಂದೆ ಮನೆಯಲ್ಲಿದ್ದ, ಚೆನ್ನಾಗಿದ್ದ, ಆದ್ರೆ ಲೋಕ ನೋಡಿದ, ಆಸೆ ಪಟ್ಟ, ಮಂದಿ ಮಾತನ್ನ ಕೇಳಿದ. ಹಂಗಾಗಿ ನನಗೆ ತಂದೆ ಮನೆ ಬೇಡ, ಆಸ್ತಿನ ಕೊಡು ಅಂತ ತಕೊಂಡು ಅವ್ರನ್ನ ಹಂಗೆ ಬಿಟ್ಟು ಅವನ ಆಸ್ತಿನ ರೊಕ್ಕವನ್ನು ತಗೊಂಡು ಏನ್ ಮಾಡಿದ, ಎಲ್ಲೋ ಹೋದ. ಎಲ್ಲ ಮಜಾ ಮಾಡಿ ಕೆಟ್ಟು ನಾಶನವಾಗಿ ಊಟಕ್ಕಿಲ್ಲದೆ ಕೂಳಿಲ್ಲದೆ ಹಂದಿ ಸಾಕೋರ ಹತ್ರ ಹೋಗಿ ಸೇರ್ಕೊಂಡು ಹಂದಿ ಕೊಡೋ ಊಟವನ್ನು ಅವನು ತಿಂದು ಬೇಸರ ಆಗ್ತಾ ಇರುವಾಗ ಅವಾಗ ತಂದೆ ನನಗೆ ಬರ್ತಾ ಇದೆ. ಆಮೇನ್. ಅಲ್ಲೆಲ್ಲೂ ಅವಾಗ ಒಂದು ವೇಳೆ ನನ್ನ ಅಪ್ಪನ ಮನೆಯಲ್ಲಿ ನಾನು ಒಂದು ಎಷ್ಟೋ ಕೆಲಸಗಾರರಿದ್ದಾರೆ, ಅವರಲ್ಲಿ ನಾನು ಒಬ್ಬನಾಗಿ ಸೇರ್ಕೊಳ್ತೀನಿ ಅಂತ ಹೇಳಿ ಬಂದವನು. ಆಮೇಲೆ ಅಲ್ಲೆಲ್ಲೂಯ. ಆದ್ರೆ ಅಲ್ಲಿ ಬರ್ತಾ ಇರುವಾಗಲೇ ತಂದೆ ಗೊತ್ತಾಗಿದೆ, ಇದೋ ನನ್ನ ಮಗನು ಬರ್ತಾ ಇದ್ದಾನೆ. ಆಮೇಲೆ ನಮಗೆ ಗೊತ್ತಿರೋದಲ್ಲ ಪ್ರಿಯರೇ, ತಂದೆ ದೇವರು ಎಂತವನಂತೇಳಿ. ದೇವರು ನಮ್ಮನ್ನು ಯಾರಂತ ಚೆನ್ನಾಗಿ ಗೊತ್ತು. ಆಮೇಲೆ ಅಲ್ಲೆಲ್ಲೂಯ. ಇವರು ಬುದ್ಧಿ ಇಲ್ಲದ ಜನರ, ಅಲ್ಲೆಲೂಯ, ತಿಳುವಳಿಕೆ ಇಲ್ಲದ ಜನ. ಅಲ್ಲೆಲೂಯ. ಎಷ್ಟು ಹೇಳಿದ್ರು ಇವರಿಗೆ ಅರಿವು ಬರೋದಿಲ್ಲ, ಎಷ್ಟು ಹೇಳಿದ್ರು ಇವರು ಹಾಗೆ, ಅಲ್ಲೆಲೂಯ ಅಂತ ಹೇಳಿ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಮ್ಮ ಪರಿಸ್ಥಿತಿಯನ್ನು ನೋಡಿ ದೇವರು ಓಡಿ ಬರ್ತಾನೆ. ಅಲ್ಲೆಲೂಯ. ಅಲ್ಲೆಲ್ಲ ಓಡಿ ಬಂದು ಅಂದ್ ಏನ್ ಮಾಡ್ತಾನೆ, ಕೊರಳನ್ನು ಅಪ್ಪಿಕೊಂಡು ಮುದ್ದನಿಟ್ಟು ಅವನಿಗೆ ಒಳ್ಳೆ ಬಟ್ಟೆಯನ್ನು ಕೊಟ್ಟು ಊಟ ಕೊಡ್ತಾ ಇದ್ದಾನೆ. ಆಮೆನ್. ಅಲ್ಲೆಲೂಯ, ಅಲ್ಲೆಲೂಯ. ನಮ್ಮ ದೇವರು ಕನಿಕರವುಳ್ಳ ದೇವರು. ನಾವು ಎಷ್ಟು ಸಾರಿ ದೇವರ ಪ್ರೀತಿಯನ್ನು ರುಚಿ ನೋಡಿದ್ದೀವಿ, ಎಷ್ಟು ಸಾರಿ ದೇವರ ವಾಕ್ಯಗಳನ್ನು ಕೇಳಿದ್ದೀವಿ, ಎಷ್ಟು ಸಾರಿ ದೇವರ ಪ್ರಾರ್ಥನೆ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ, ಎಷ್ಟು ಸಾರಿ ಅದ್ಭುತಗಳನ್ನು ಹೊಂದಿಕೊಂಡಿದ್ದೀವಿ, ಎಷ್ಟು ಸಾರಿ ದೇವರ ಪ್ರಾರ್ಥನೆಗಳೇ ಗುಣ ಹೊಂದಿಕೊಂಡಿದ್ದೇವೆ. ಆಮೆನ್. ಹಲ್ಲೆಲೂಯಾ. ದೊಡ್ಡ ದೊಡ್ಡ ಕಾರ್ಯಗಳನ್ನು ಹೊಂದಿಕೊಂಡಿದ್ದೇವೆ, ಜ್ಞಾನ ಹೊಂದಿಕೊಂಡಿದ್ದೀವಿ. ಆದರೂ ಒಂದು ಸಂದರ್ಭ ಬಂದಾಗ, ಈ ಲೋಕ ಒಂದು ಮಾತು ಹೇಳುವಾಗ, ಈ ಲೋಕದ ಜನರು ಮಾತಾಡುವಾಗ, ಆವಾಗ ನಾವೇನ್ ಮಾಡ್ತೀವಿ, ಇಷ್ಟನ್ನೂ ಮರೆತು ಅವರಿಂದ ಹೋಗ್ಬಿಡ್ತೀವಿ. ಆಮೆನ್. ಹಲ್ಲೆಲೂಯಾ. ಆವಾಗ ಸೇವಕರ ರೂಪದಲ್ಲಿ, ವಿಶ್ವಾಸಿಗಳ ರೂಪದಲ್ಲಿ, ದೇವರ ವಾಕ್ಯದ ರೂಪದಲ್ಲಿ ದೇವರು ಎಷ್ಟು ಸಾರಿ ಮಾತಾಡಿಸಿದ್ರು ಅವ್ರು ಏನಾಗುದಿಲ್ಲ, ತಿಳ್ಕೊಳ್ಳೋದಿಲ್ಲ. ಹೌದ್ರಿ, ಹಿಂಗಿದರೆ ದೂರ ಸರಿದು ಹೋಗ್ತಾ ಇರ್ತಾರೆ. ಆಮೇಲೆ ಹಲ್ಲೆಲೂಯಾ. ಆದ್ರೆ ದೇವರು ನೋಡ್ತಾರೆ, ಒಂದು ಸಾರಿ ನೀನೆಲ್ಲ ಬಿಟ್ಟು ಗೋಳಾಡಿ ಹತ್ತು ರೋಗದಲ್ಲಿ ಬಿದ್ದು ಯಾರು ನೋಡ್ಲಿಕ್ಕೆ ಇರದೇ ಇರುವಾಗ ಅವಾಗ ದೇವರು ನೆನಪು ಬರುತ್ತೆ ನನಗೆ. ಹಲ್ಲೆಲೂಯಾ. ಎಲ್ಲ ಇದ್ದಾಗ ದೇವರು ನೆನಪು ಬರೋಂಗಿಲ್ಲ. ಎಲ್ಲ ಯಾಕಂದ್ರೆ ಈಗ ಲೋಕ ಕೊಡ್ತಾ ಇದೆ, ಈ ಜನರು ಕೊಡ್ತಾ ಇದೆ, ನಿನ್ ಕೆಲಸ ಕೊಡ್ತಾ ಇದೆ, ಹಂಗಾಗಿ ನಿನಗೆ ಈಗ ಏನು ಗೊತ್ತಾಗೋದಿಲ್ಲ. ಒಂದು ದಿನ ಎಲ್ಲ ಕೈ ಬಿಡತ್ತಲ್ಲ. ಆಮೇಲೆ ಒಂದು ದಿನ ಈ ಲೋಕ ಎಲ್ಲ ವಿಧದಲ್ಲಿ ಮನೆ ಕೈ ಬಿಡತ್ತೆ. ಅವಾಗ ನಮ್ಮ ತಂದೆ ನಮಗೆ ಬರಲೇಬೇಕು. ಆಮೇಲೆ ಅವಾಗ ನೀ ದೂರದಲ್ಲಿ ಬರುವಾಗ ದೇವರ ಪ್ರೀತಿ ನಿನ್ನ ಹುಡುಕಿಕೊಂಡು ಬರುತ್ತೆ. ನಾನು ಅವಾಗಲೇ ಹೇಳಿದೆ ಅಲ್ಲ ಮಗಳೇ, ನಾನು ಅವಾಗಲೇ ಹೇಳಿದೆ ಅಲ್ಲ ಮಗನೇ, ನೀನು ಹೋಗಬೇಡ, ದೇವರ ಬಿಟ್ಟು ಹೋಗಬೇಡ ಅಂತ ಹೇಳಿ. ಹಲ್ಲೆಲೂಯಾ. ಅದ ನನ್ನ ಮಾತನ್ನು ಕೇಳಿಲ್ಲ, ಈ ಲೋಕನೇ ಬೇಕಂತ ಓಡಿ ಹೋದಿ, ಆದ್ರೆ ಈ ಲೋಕ ನನ್ನ ಕೈ ಬಿಟ್ಟಿದ್ದು ನೋಡಿದ್ಯಾ? ಆಮೇಲೆ
ಅಲ್ಲೆಲ್ಲೂ ಮತ್ತೆ ನೀನು ತಿರುಗಿ ನನ್ನ ನಿಜವಾದ ಪ್ರೀತಿಗೆ ಬರಬೇಕಾಗಿತ್ತು. ಅಲ್ಲೆಲ್ಲೂ ಒಂದು ವೇಳೆ ಈಗ ಓದೋ ದೇವ್ರು ಮಾಡ್ತಾನೋ ಇಲ್ವೋ ಅಲ್ಲೆಲ್ಲೂಯ್ಯ ಅನ್ಕೊಂಡು ನಾವು ಬಂದಿರ್ಬೋದು, ಆದರೆ ದೇವರು ಕನಿಕರ ಪಡುವಂತ ದೇವರು. ಆಮೇಲೆ ಅಲ್ಲೆಲ್ಲೂಯ್ಯ ನಮ್ಮ ಪರಿಸ್ಥಿತಿ ನೋಡಿ ಆತನ ಸೇರಿಸಿಕೊಳ್ತಾನೆ. ತಂದೆ ತಾಯಿಗಳು ತೊರೆದವ್ರು ನಮ್ಮ ದೇವರಿಂದಿಗೆ ನಮ್ಮನ್ನು ಏನ್ ಮಾಡೋದಿಲ್ಲ, ಅಲ್ಲಿ ತೊರೆಯೋದೇ ಇಲ್ಲ. ಅಲ್ಲಿ ಅದೇ ಲೂಕನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ 13ನೇ ವಚನ ಓದಿಕೊಳ್ಳೋಣ. 7ನೇ ಅಧ್ಯಾಯ 13ನೇ ವಚನ. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡು ಹೋಗ್ತಾ ಇದ್ದವರು ನಿಂತರು. ಆಗ ಆತನು ಯವನಸ್ಥನೇ ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡ. ಸಾಕು. ಆಮೇಲೆ ಹಲ್ಲೆಲೂಯಾ. ಆ ಒಂದು ವಿಧವೆಯ ಕಣ್ಣೀರನ್ನು ನೋಡಿ ಆತನು ಕನಿಕರ ಪಡ್ತಾ ಇದ್ದಾನ್ರಿ. ಆಮೇಲೆ ಆತ ವಿಧವೆ ಅಂದ್ರೆ ಏನು? ಗಂಡ ಸತ್ತಕಿ. ಆಮೇಲೆ ಅದಲ್ಲವೇ ಗಂಡ ಇಲ್ಲ. ಈಗ ಆ ಚಟ್ಟದಲ್ಲಿ ಹೋಗ್ತಾ ಇರೋದು ಯಾರು? ಅವಳ ಮಗ. ಅಂದ್ರೆ ಅವನು ಸಹ ಎಂತವನು? ಯವನಸ್ಥನು, ದುಡ್ದಾಗ್ತಾ ಇರೋವನು. ಆಮೇಲೆ ಅವನಿಂದಲೇ ಆಕೆ ಜೀವನ ನಡೀತಾ ಇದೆ. ನನ್ನ ಮಗ ನೋಡ್ಕೊಳ್ತಾನೆ ಅಂತ ಧೈರ್ಯವಾಗಿದ್ಲು. ಈಗ ಮಗನೇ ಏನಾಗ್ಬಿಟ್ನು? ಸತ್ತು ಹೋಗ್ಬಿಟ್ನು. ಅಲ್ಲೆಲೂಯಾ. ಈಗ ಗಂಡನೂ ಇಲ್ಲ, ಈಚೆ ಕಡೆ ಮಗನೂ ಇಲ್ಲ. ಅಲ್ಲೆಲೂಯಾ. ಅವಳಿಗೆ ಏನ್ ಮಾಡ್ತಾ ಇದ್ದಾಳೆ? ಅಳುತ್ತಾ ಇದ್ದಾಳೆ. ಆಮೇಲೆ ಅವಳು ಏನು ಪ್ರಾರ್ಥನೆ ಮಾಡಲಿಲ್ಲ, ಏನು ಕೇಳಲಿಲ್ಲ. ಅಲ್ಲೆಲೂಯಾ. ಅಳುತ್ತಾ ಇದ್ದಾಳೆ. ಅವಳು ಅಳುತ್ತಾ ಇರೋದನ್ನು ನೋಡಿ ಅವಳ ಮೇಲೆ ಕನಿಕರ ಪಟ್ಟು ಅಳುಬೇಡ ಅಂತ ಹೇಳಿ ಅವನ ಮಗನ ಹೊತ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಚಟವನ್ನು ಏನ್ ಮಾಡಿದ್ರು? ಏಸ ಮುಟ್ಟಿದ ಕೂಡಲೇ ಯವನಸ್ಥನೇ ಎದ್ದೇಳುವಾಗ ಸತ್ತವನೇನಾದ? ಎದ್ದು ಕುತ್ಕೊಂಡಿನಂತೆ. ಒಮ್ಮೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಎಂತ ದೊಡ್ಡವನು. ಆಮೇಲೆ ನಮ್ಮ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿ ದೇವರಿಗೆ ಏನಾಗಿದೆ ಗೊತ್ತೈತಿ. ಆಮೇಲೆ ನಾವು ಕಣ್ಣೀರು ಬಿಡುವಾಗಲೇ ಅದೊಂದು ಪ್ರಾರ್ಥನೆಯಾಗಿ ದೇವರು ತಗೊಳ್ತಾನೆ. ನಮ್ಮ ಕಣ್ಣೀರನ್ನು ದೇವರು ಯಾವ ರೀತಿ ತಗೊಳ್ತಾನೆ? ಅದೊಂದು ಪ್ರಾರ್ಥನೆ ಅಂತ ತಗೊಳ್ತಾನೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ದೇವರು ಅವಳ ಮೇಲೆ ಕನಿಕರ ಪಡ್ತಾ ಇದ್ದಾನೆ. ಆಮೇಲೆ ನಾವು ಅನ್ಕೊಂಡಿರ್ತೀವಿ ದೇವರಿಗೆ ಕಣ್ಣಿಲ್ಲ, ದೇವ್ರು ನೋಡೋಂಗಿಲ್ಲ, ದೇವರಿಗೆ ಅರ್ಥ ಆಗೋಂಗಿಲ್ಲ ಅಂತ. ಹಲ್ಲೆಲೂಯಾ. ನಮ್ಮನ್ನು ಉಂಟು ಮಾಡಿ ದೇವರಿಗೆ ಎಲ್ಲ ಅರ್ಥ ಆಗತ್ತೆ ಪ್ರಿಯರೇ. ನಮ್ಮ ಆಸೆ, ನಮ್ಮ ಬಯಕೆ, ನಮ್ಮ ನೋವು, ನಮ್ಮ ವೇದನೆ, ನಮ್ಮ ನಿಂದೆ, ನಮ್ಮ ಅವಮಾನ ಎಲ್ಲ ದೇವರಿಗೆ ಗೊತ್ತೈತಿ. ಆಮೇಲೆ ನಮ್ಮ ಮೇಲೆ ಕನಿಕರ ಪಡುವಂತ ಒಬ್ಬನೇ ಒಬ್ಬ ವ್ಯಕ್ತಿ ನಮ್ಮ ದೇವರು ಮಾತ್ರ. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವಾಕ್ಯ ಓದಿಕೊಳ್ಳೋಣ. ಪ್ರಲಾಪಗಳು 3ನೇ ಅಧ್ಯಾಯ 22-23ನೇ ವಚನ. ಪ್ರಲಾಪಗಳು 3ನೇ ಅಧ್ಯಾಯ 22 ಮತ್ತು 23. ಪ್ರಲಾಪಗಳು 3:22-23. ನಾನು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವವು. ದಿನದಿನವೂ ಹೊಸದಾಗಿ ಒದಗುತ್ತವೆ. ಆಮೇಲೆ ದಿನದಿನವೂ ಹೊಸದಾಗಿ ಒದಗುತ್ತವೆ. ನಾವು ಉಳಿದಿರೋದು ಯಾರ ಕೃಪೆ ರೀ? ನಾವು ಉಳಿದಿರೋದು ಯಾರ ದಯೆ? ನಾವು ಉಳಿದಿರೋದು ಯಾರ ಕನಿಕರ? ಆಮೇನ್. ಹಲ್ಲೆಲೂಯಾ. ಆದ ಕಾರಣ ಇವತ್ತು ನಾವು ಜೀವಂತವಾಗಿದ್ದೀವಿ. ದಿನಕ್ಕೂ ನಾವು ದಿನಗಳನ್ನು ನೋಡ್ತಾ ಇದೀವಿ ಅಂದ್ರೆ ಯೆಹೋವನ ಕೃಪೆ, ಯೆಹೋವನ ದಯೆ. ಹಲ್ಲೆಲೂಯಾ. ಆದ ಕಾರಣ ಆತನ ಕೃಪೆಗೆ ಏನಿಲ್ಲ, ಕೊನೆಯೇ ಇಲ್ಲ. ಆತನ ಪ್ರೀತಿಗೆ ಏನಿಲ್ಲ, ಮಿತಿಯೇ ಇಲ್ಲ. ಆಮೇನ್. ಹಲ್ಲೆಲೂಯಾ. ಅದು ದಿನಕ್ಕೆ ಏನಾಗಿದೆ? ಹೊಸದಾಗಿ ಇದೆ. ಹಲ್ಲೆಲೂಯಾ. ಆತನ ಕನಿಕರ ಇವತ್ತು ನಮ್ಮ ಮೇಲೇನೂ ಇದೆ. ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಈಗಾಗಲೇ ಅನೇಕ ಮಾತುಗಳನ್ನು ಕೇಳಿದ್ದೇವೆ. ದೇವರು ಕನಿಕರ ಪಟ್ಟನು. ಆಮೇನ್. ಆತನಿಗೆ ವಿಶ್ರಾಂತಿ ಇಲ್ಲ, ಆತನಿಗೆ ಯಾವುದೇ ಬೇಸರ ಇಲ್ಲದೆ ದೇವರು ಏನ್ ಮಾಡಿದ್ರು? ಕನಿಕರ ಪಟ್ಟು ರೋಗಿಗಳನ್ನು ವಾಸ ಮಾಡಿದ್ರು. ಕನಿಕರ ಪಟ್ಟು ಊಟ ಇಲ್ಲದವ್ರಿಗೆ ಊಟ ಕೊಟ್ಟರು. ಕನಿಕರ ಪಟ್ಟು ದೇವರು ಏನ್ ಮಾಡಿದ್ರು? ಪೇತ್ರನ ಆಶೆಯನ್ನು ಪೂರೈಸಿದ್ರು. ಆಮೇನ್. ಹಲ್ಲೆಲೂಯಾ. ಕನಿಕರ ಪಟ್ಟು ಏನ್ ಮಾಡಿದ್ರು? ವಿಧವೆಯನ್ನ ಪರಿಸ್ಥಿತಿಯಲ್ಲಿ ದೇವರು ಏನ್ ಮಾಡಿದ್ರು? ಅರ್ಥ ಮಾಡಿಕೊಂಡ್ರು. ಆಮೇನ್. ಹಲ್ಲೆಲೂಯಾ. ಅದೇ ಕನಿಕರ ಇವತ್ತು ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ.
ಆಮೇಲೆ ದೇವರು ನಮ್ಮ ಮೇಲೆ ಏನ್ ಮಾಡಿದ್ದಾನೆ? ಕನಿಕರವಿಟ್ಟಿದ್ದಾನೆ. ಆ ಕನಿಕರದಿಂದ ಕಳೆದು ಹೋಗಿದ್ದಂತ ನಾವು ತಿರುಗಿ ದೇವರ ಕಡೆ ಬಂದು ಸೇರೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆತನ ಕರುಣೆಗೆ ಮಿತಿನೇ ಇಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಕುಮಾರನ ಯೇಸುವೇ, ಪರಿಶುದ್ಧಾತ್ಮ ದೇವರೇ, ತ್ರೈಕ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ಕೇಳಿದ ವಾಕ್ಯಗಳನ್ನು ಕತ್ತು ನೀನು ಆಶೀರ್ವದಿಸು. ಕೇಳ್ತಾ ನಿನ್ನ ಎಲ್ಲಾ ಪ್ರಿಯ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಈ ವಾಕ್ಯದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿ. ಇನ್ನೂ ಹೆಚ್ಚಾಗಿ ನಿನ್ನಲ್ಲೇ ಸ್ವಾಮಿ ಬಂದು ಸೇರಲಿಕ್ಕೆ ದೇವರು ಅನುಕೂಲ ಮಾಡಿಕೊಳ್ಳು. ನೀನು ಕನಿಕರ ಪಡುವಂತ ತಂದೆ ಸ್ವಾಮಿ, ಕನಿಕರ ಉಳ್ಳ ತಂದೆಯಪ್ಪ. ಅಪ್ಪ, ನಿನ್ನ ಕನಿಕರವು ಇವತ್ತು ವಾಕ್ಯಗಳನ್ನು ಕೇಳಿದ ಎಲ್ಲರ ಮೇಲೂ ಇರಲಿ ಸ್ವಾಮಿ. ಅವರ ಸ್ಥಿತಿಯನ್ನು ನೋಡಿ, ಅವರ ಪರಿಸ್ಥಿತಿಯನ್ನು ನೋಡಿ, ಅವರ ಕತ್ತನೆ ಗೊಂದಲಗಳನ್ನು ನೋಡಿ, ಕತ್ತನೆ ಅವರ ಹಿನ್ನೆಲೆಯನ್ನು ನೋಡಿ, ಅವರ ಸಿಚುವೇಶನ್ಸ್ ಗಳನ್ನು ನೋಡಿ, ಅಪ್ಪ ಅವರ ಎಲ್ಲ ಬಂಧನಗಳನ್ನು ನೋಡಿ, ಅವರ ಮೇಲೆ ನೀನು ಕನಿಕರ ಪಟ್ಟವರನ್ನು ಆಶೀರ್ವಾದ ಮಾಡು. ಇಕ್ಕಟ್ಟಿನಿಂದ, ತೊಂದರೆಯಿಂದ, ವ್ಯಾಧಿಗಳಿಂದ, ಕತ್ತನೆ ಬಡತನದಿಂದ, ಚಿಂತೆಯಿಂದ, ಕೊರಗಿನಿಂದ, ಹೋರಾಟಗಳಿಂದ, ಕಣ್ಣೀರಿನಿಂದ ಅವರನ್ನು ದೂರ ಮಾಡು ಸ್ವಾಮಿ. ನಿಜವಾದ ಶಾಶ್ವತವಾದ ಪ್ರೇಮದಿಂದ ಅವ್ರನ್ನ ಆಶೀರ್ವದಿಸಿ ನಡೆಸಿಕೊಡು. ಹಾಗೆ ನೀವು ಮಾಡಿದರದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ದೇವರ ವಾಕ್ಯ ಕೇಳಿದ ಎಲ್ಲರನ್ನೂ ಕೂಡ ದೇವರ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೆನ್.